ಹಲೋ ಗೈಸ್, ವೆಲ್ಕಮ್ ಟು ಕಟ್ಟು ಕಥೆಗಳು. ದಯಮಾಡಿ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆ ಹಾರರ್ ವೀಡಿಯೋಗಳು ನಿಮ್ಮ ಮುಂದೆ ಬರ್ತಾ ಇರುತ್ತೆ. ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಒಂದು ಹಳ್ಳೀಲಿ ಸುಬ್ಬಣ್ಣ ಮತ್ತು ರಾಜಣ್ಣ ಅಂತ ಇಬ್ಬರು ಇರ್ತಾರೆ. ಅವರು ಕಸಬೆ ಏನಂದರೆ ಜೀವನ ಮಾಡೋದವರು ಮೀನು ಹಿಡ್ದು, ಅಂದರೆ ಹೊಳೆಗೆ ಹೋಗಿ ಬಲೆ ಬಿಟ್ಟು ಮೀನು ಹಿಡಿಯುವಂಥದ್ದು. ಹೀಗೆ ಒಂದಿನ ಅಮಾವಾಸ್ಯೆ ಇರುತ್ತೆ. ಅವರ ಗ್ರಾಚಾರಕ್ಕೆ ಅಥವಾ ಏನೋ ಅಂತ ಗೊತ್ತಿಲ್ಲ, ಬಟ್ ಅಮಾವಾಸ್ಯೆ ದಿನ ಬಹಳ ಲೇಟಾಗಿರುತ್ತೆ. ಬಟ್ ಬಲೆ ಬಿಡಲೇಬೇಕು ಅವರು. ಕಾರಣಾಂತರಗಳಿಂದ ಅವ್ರಿಗೆ ತುಂಬ ಲೇಟಾಗಿರೋದಕ್ಕೆ ಅವರು ಒಂದು ದಿನವೂ ಕೂಡ ವೇಸ್ಟ್ ಮಾಡೋಂಗಿಲ್ಲ. ಏಕೆಂದರೆ ಅವ್ರಿಗೆ ಪ್ರಾಬ್ಲಮ್ ಇರುತ್ತಲ್ಲ ಹಳ್ಳಿ ಜೀವನ. ಆ ಕಾರಣದಿಂದ ಅವರು ಅವ್ರ ದೈನಂದಿನ ದಿನವನ್ನು ಮಾಡಲೇಬೇಕು. ಅದೇ ರೀತಿ ಮಾಮೂಲಿ ದಿನದಿಂದ ಅವರು ರಾತ್ರಿ 8 ಗಂಟೆಗೆ ಆಗಿರುತ್ತೆ, 8:30 ಆಗಿರುತ್ತೆ, ಹೋಗೋಣ ಅಂತ ರೆಡಿ ಮಾಡ್ಕೊತಾರೆ. ಆದರೆ ಅವ್ರ ಮನೇಲಿ ಬೇಡ, ಇವತ್ತು ಸುಮ್ಮನೆ ಇರಿ, ತುಂಬ ಲೇಟಾಗಿದೆ, ಸುಮ್ಮನೆ ಅಮಾವಾಸ್ಯೆ ಬೇರೆ, ಹೋಗೋದು ಬೇಡ ಅಂತ ಅವ್ರ ಮನೇಲಿ ಹೇಳಿದ್ರು. ಅವ್ರ ಮಾತು ಕೇಳ್ದೇನೆ ರಾಜಣ್ಣ, ಸುಮ್ಮನೆ ದುಡಿಮೆ ಹಾಳಾಗುತ್ತೆ, ನಾಡಿದ್ದು ಸಂಘ ಬೇರೆ, ಚೀಟಿ ಬೇರೆ ಇದೆ, ಕಟ್ಟಬೇಕು, ಸುಮ್ಮನಿರು, ನಿನಗೇನು ಗೊತ್ತಾಗಲ್ಲ ಅಂದ್ಬಿಟ್ಟು ಅವ್ರ ಮನೆಯವ್ರನ್ನ ಬೈದು ಬರೋ ಸುಬ್ಬಣ್ಣ ಹೋಗೋಣ ಅಂತ ಹೇಳಿ ರೆಡಿ ಆಗ್ತಾರೆ. ಆವಾಗ ಸುಬ್ಬಣ್ಣ ಬಲೆ ಎಲ್ಲ ರೆಡಿ ಮಾಡ್ಕೊ, ಬೈಕಲ್ಲಿ ರಾತ್ರಿಯಲ್ಲಿ ಹೊಂಟೋಗ್ಬಿಡೋಣ ಅಂತ ಹೇಳಿ ರಾಜಣ್ಣ ಸುಮಾರು 8 ಗಂಟೆಗೆ ಅಮಾವಾಸ್ಯೆ ದಿನ ರಾತ್ರಿಯಲ್ಲಿ ಹೋಗ್ತಾರೆ. ನೋಡಿ, ಆ್ಯಕ್ಚುಲಿ ಇಲ್ಲೇ ಕತೆ ಸ್ಟಾರ್ಟ್ ಆಗೋದು. ಆ ದೋಣಿ ಅಂದರೆ ತೆಪ್ಪ ಅಂತಾರಲ್ಲ, ಆ ದೋಣಿಗೂ ಅವ್ರ ಬೈಕ್ ನಿಲ್ಲಿಸಿರೋದಕ್ಕೂ ಸುಮಾರು ದೂರ ಆಗುತ್ತೆ. ಅಂದರೆ ಅವ್ರ ಬೈಕ್ ನಿಲ್ಲಿಸಿ ನೆಡ್ಕೊಂಡು ಹೋಗಬೇಕಾಗಿರುತ್ತೆ ಕಾಲ್ದಾರಿಲಿ. ಬಲೆಯನ್ನು ಇಬ್ಬರೂ ಹೊತ್ಕೊಂಡು ನಿಧಾನವಾಗಿ ಮಾತಾಡ್ತಾ ಕಷ್ಟ ಸುಖನ ಹೋಗ್ತಾ ಇರ್ತಾರೆ. ಅವ್ರು ಹೋಗ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಆದರೂ ಏನು ಇವತ್ತು ಇಷ್ಟು ಕತ್ಲೆ ಅಂತ ಹೇಳ್ತಾರೆ. ಆದರೆ ರಾಜಣ್ಣ ಹೇಳ್ತಾನೆ, ಇವತ್ತು ಅಮಾವಾಸ್ಯೆ ಅಲ್ವಾ, ಅದಕ್ಕೋಸ್ಕರ ಕತ್ಲೆ ಇದೆ ಅಂತ ಹೇಳ್ತಾನೆ. ಅವ್ರು ಹಂಗೆ ಮುಂದೆ ನಡ್ಕೊಂಡು ಹೋಗ್ಬೇಕಾದ್ರೆ ಹಿಂದೆಯಿಂದ ಏನೋ ಕೂಗೋ ಶಬ್ದ ಬರುತ್ತೆ. ಇವರಿಬ್ಬರು ಸಡನ್ನಾಗಿ ತಿರುಗಿ ನೋಡ್ತಾರೆ. ಆವಾಗ ಸುಬ್ಬಣ್ಣ, ಯಾರೋ ಅದು ಅಂತ ಕೂಗ್ತಾನೆ. ಆಗ ರಾಜಣ್ಣ, ಏನಿಲ್ಲ ನಡಿ, ಎಂಥದ್ದು ಇಲ್ಲ ಕಣಂತೆ ಅಂತ ಹೇಳಿ ಸುಮ್ಮನೆ ಇಬ್ಬರು ಮಾಮೂಲಿಯಾಗಿ ನಡ್ಕೊಂಡು ಹೋಗ್ತಾರೆ. ಅವಾಗ ಹಂಗೆ ಮುಂದೆ ನಡ್ಕೊಂಡು ಹೋಗಬೇಕಾದ್ರೆ ಒಂದು ಕತ್ಲೆ ವಾತಾವರಣವಾಗಿರುವಂಥ ತೋಟ ಇರುತ್ತೆ. ಅಂದರೆ ತೋಟ ಕತ್ಲೆಯಲ್ಲಿ ತುಂಬ ಮುಳುಗೋಗಿರುತ್ತೆ ಅಮಾವಾಸ್ಯೆ ಆಗಿರೋದ್ರಿಂದ. ಮುಂದೆ ಹೋಗಬೇಕಾದ್ರೆ ತಡ ಅಂತ ಕಾಯಿಗಳು ಬೀಳೋಕ್ಕೆ ಶುರುವಾಗುತ್ತೆ. ಅದಕ್ಕೆ ರಾಜಣ್ಣ, ತೋಟದಲ್ಲಿ ಕಾಯಿಗಳು ಬಿದ್ದಿದ್ದಾವೆ, ಎತ್ಕೊಂಬರೋಣ ತಡಿ ಅಂತ ಹೇಳ್ತಾನೆ. ಆದರೆ ಸುಬ್ಬಣ್ಣಗೆ ಒಂದು ಸ್ವಲ್ಪ ಡೌಟ್ ಬರುತ್ತೆ. ಏನಿದು ಇದಕ್ಕಿದ್ದಂಗೆ ದಬ ಅಂತ ಕಾಯಿಗಳು ಬಿದ್ದವಲ್ಲ ಅಂತ ಹೇಳಿದಾಗ, ರಾಜ, ಬಲೆ ಬಿಟ್ಬಿಟ್ಟು ಆಮೇಲೆ ತೊಗೊಂಡೋಗೋಣ ಬಿಡು ಅಂತ ಹೇಳಿ ಬಲೆ ಎತ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಆವಾಗ ಇವರು ಬಲೆನ ಎತ್ಕೊಂಡು ತೆಪ್ಪದಲ್ಲಿ ಮೀನೆಲ್ಲ ಬಿಟ್ಟು ಬಲೆಯೆಲ್ಲನೂ ಬರೋದಕ್ಕೆ ಸುಮಾರು 10 ಗಂಟೆ 10:30 ರಾತ್ರಿ ಆಗಿರುತ್ತೆ. ಆದರೂ ಈ ರಾಜಣ್ಣಂಗೆ ತಡೆಯೋಕ್ಕಾಗಲ್ಲ. ಬರೋಲು ಅಲ್ಲಿ ತೋಟದಲ್ಲಿ ಹೋಗಿ ಕಾಯಿ ಎತ್ಕೊಂಬರೋಣ ಅಂದ್ಬಿಟ್ಟು ಸುಬ್ಬಣ್ಣನ ಕರ್ಕೊಂಡು ಹೋಗ್ತಾರೆ. ಸುಬ್ಬಣ್ಣಂಗೆ ಡೌಟ್ ಇರುತ್ತೆ. ಆದರೂ ಅವರು ಬಲೆದು ಚೀಲದೆಲ್ಲ ತೊಗೊಂಡು ತೋಟದ ಹತ್ರ ಹೋಗ್ತಾರೆ. ತೋಟದ ಹತ್ರ ಹೋದಾಗ ಇಬ್ಬರು ಒಂದೊಂದು ಮರದ ಹತ್ರ ಹೋಗಿ ಕಾಯಿಗಳನ್ನ ತುಂಬ್ತಾ ಇರ್ತಾರೆ. ಅವರಿಬ್ಬರು ಕಾಯಿ ತುಂಬಬೇಕಾದ್ರೆ ಏನೋ ಶಬ್ದ ಬರುತ್ತೆ, ಏನೋ ಹಳೋ ಶಬ್ದ ಬರುತ್ತೆ. ಆಗ ಇಬ್ಬರು ತಿರುಗಿ ನೋಡಿದಾಗ ಏನೂ ಇಲ್ಲ ಬಿಡ್ಲ, ಮಾಮೂಲಿ, ಅದು ನಾಯಿಗೆ ಹೇಳ್ತಾ ಇರ್ತವೆ ಅಂದ್ಕೊಂಡು ಇಬ್ಬರು ಸುಮ್ಮನಾಗ್ತಾರೆ. ಹಂಗೆ ಅವರು ಕಾಯಿ ತುಂಬಬೇಕಾದ್ರೆ ಬೇಜಾರಲ್ಲಿ ಸುಬ್ಬಣ್ಣ ಬೀಡಿ ಸೇತಾ ನಿಂತಿರ್ತಾನೆ. ಬೀಡಿ ಸೇತಾ ನಿಂತಿರ್ಬೇಕಾದ್ರೆ ಹಿಂದೆಯಿಂದ ಬಂದು ಭುಜದ ಮೇಲೆ ಯಾರೋ ಕೈ ಮಡಗ್ದಂಗೆ ಆಗುತ್ತೆ. ಯಾರು ಅಂತ ತಿರುಗಿ ನೋಡಿದ್ರೆ ಯಾರೂ ಇಲ್ಲ. ಆಗ ರಾಜಣ್ಣಿಗೆ, ಯಾರೋ ಮುಟ್ಟಿದ್ರಕಲ್ಲ ಹಂಗೆ ಹಿಂಗೆ ಅಂತ ಮಾಮೂಲಿಯಾಗಿ ಮಾತಾಡ್ತಾರೆ. ಏನೂ ಇಲ್ಲ ಬಾಗುರು, ನಿನ್ನ ಭ್ರಮೆ ಆಗ್ಲಿಂದನೂ ಹಂಗೆ ಆಡ್ತಾಯಿದ್ದೀಯ ಅಂತ ಹೇಳ್ತಾನೆ. ಆಗ ತಿರ್ಗಾ ಒಂದು ಸಲ ಭುಜದ ಮೇಲೆ ಕೈ ಇಟ್ಟು
ಅಣ್ಣ ನಂಗೊಂದು ಬೀಡಿ ಕೊಡಿ ಅಣ್ಣ ಅಂತ ಕೇಳ್ತಾನೆ. ಇಷ್ಟು ಹೊತ್ತಿನಲ್ಲಿ ಯಾರಪ್ಪ ಬೀಡಿ ಕೇಳೋರು ಅಂತ ತಿರುಗಿ ನೋಡ್ತಾರೆ, ಯಾರೂ ಇಲ್ಲ. ಏನೋ ಐತೆಕಲ್ಲ ಇಲ್ಲಿ ಅಂತ ಹೇಳ್ತಾನೆ. ಆದರೂ ನಂಬಲ್ಲ. ಅಂಥದ್ದು ಇಲ್ಲ ಗುರು, ನಿನ್ನ ಭ್ರಮೆ, ನೀನು ನಿಮ್ಮ ಪಾಡಿಗೆ ನೀನು ಬೀಡಿ ಎತ್ಕೊಂಡು ಕಾಯಿ ತುಂಬಪ್ಪ ಅಂತ ಹೇಳ್ತಾರೆ. ಅವರಿಬ್ಬರು ಸುಮ್ಮನಾಗ್ತಾರೆ. ಕಾಯೆಲ್ಲ ತುಂಬಿ ಅವ್ರ ಕಾಯಿನ ಭುಜದ ಮೇಲೆ ಎತ್ಕೊಬೇಕಾರೆ ತಿರುಗಿ ನೋಡ್ತಾರೆ. ತೆಂಗಿನ ಮರದಿಂದ ಮುಂದೆ ತಲೆಯೆಲ್ಲ ಕೆದರ್ಕೊಂಡು ವಿಕಾರವಾಗಿ ಬಿಳಿ ಬಟ್ಟೆ ಹಾಕ್ಕೊಂಡು ಬೀಡಿ ಹೊಗೆ ಸೌಂಡು, ಬೀಡಿದ ಹೊಗೆ ಎಲ್ಲ ಆಚೆ ಬರ್ತಾ ಇರ್ತದೆ. ಇವರು ನೋಡಿದ್ದಂಗಾಗಿ ಇಬ್ಬರೂ ಏನೋ ಅದು ಯಾರೋ ನೀನು ಅಂತ ಕೂಗ್ತಾರೆ. ಆದರೆ ಅದು ರೆಸ್ಪಾನ್ಸ್ ಮಾಡಲ್ಲ. ಅಷ್ಟು ವಿಕಾರವಾಗಿ ಕಾಣಿಸ್ತಾ ಇರುತ್ತೆ. ಅದು ಯಾವ ಥರ ವಿಕಾರವಾಗಿ ಕಾಣಿಸ್ತಾ ಇರ್ತದೆ ಅಂದರೆ ತಲೆಯೆಲ್ಲ ಕಿದ್ರುಕೊಂಡು ವಿಕಾರವಾಗಿ ಕಾಣಿಸ್ತಾ ಇರ್ತದೆ. ಇವರು ನೋಡಿ ಆ ದೆವ್ವನ ಮುಂದೆ ಏನು ಮಾಡಿದ್ರು, ಬದುಕಿದ್ರ ಅಥವಾ ಹೆದರ್ಕೊಂಡ್ರ, ಅದನ್ನು ನೀವು ಪಾರ್ಟ್ 2 ನೋಡಿ. ದಯಮಾಡಿ ಎಲ್ಲರೂ ಕೂಡ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.